ನಮಸ್ತೆ ಆತ್ಮೀಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹಾಗೂ ನಿಮ್ಮ ವ್ಯಕ್ತಿಯ ಕನೆಕ್ಷನ್ ದೈವಿಕವಾಗಿರುವಂಥದ್ದ ಅಥವಾ ಕರ್ಮದ ಕನೆಕ್ಷನ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆಯೇ ಯಂತ್ರಗಳು ಕೂಡ ಸಿಗುತ್ತೆ. ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಹೇಳಿಬಿಟ್ಟು ತಿಳಿಸ್ಬಿಟ್ಟು ನಿಮ್ಮ ಸಮಸ್ಯೆಗೆ ತಕ್ಕಂತೆ ಯಂತ್ರಗಳನ್ನು ನೀವು ಪಡ್ಕೊಳ್ಬೋದು. ಓಕೆ, ಅದಕ್ಕೂ ಮುಂಚೆ ಪ್ರತಿಯೊಬ್ಬರು ಕೂಡ ನಾನು ಹೇಳಿರೋ ರೀತಿಯಲ್ಲಿ ಕಮೆಂಟ್ ಮಾಡಿ ಎನರ್ಜಿಗಳನ್ನ ರಿಸೀವ್ ಮಾಡ್ಕೊಳ್ತಾ ಸಾಕಷ್ಟು ಬದಲಾವಣೆಗಳನ್ನು, ಪಾಸಿಟಿವ್ ಚೇಂಜಸ್ಗಳನ್ನ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ರೀಡಿಂಗಿಗೆ ನಿಮ್ಮ ಕಮೆಂಟ್, ಈ ದೈವಿಕ ಸತ್ಯವನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗಿಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ಇನ್ನೊಂದು ಸಲ ಹೇಳ್ತೀನಿ, ಈ ದೈವಿಕ ಸತ್ಯವನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಹೇಳ್ತಾ ಈ ಒಂದು ರೀಡಿಂಗ್ನ ಎನರ್ಜಿನ ನೀವೆಲ್ಲರೂ ಕೂಡ ಸ್ವೀಕರಿಸ್ತೀರ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟಿಗೆ, ನಿಮ್ಮೆಲ್ಲರ ಪ್ರೀತಿಗೂ ಕೂಡ ಲಾಟ್ಸ್ ಆಫ್ ಲವ್ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೀವು ಯಾವ ವ್ಯಕ್ತಿಯ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಈ ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಹೇಳಿ. ಹಾಗೆ ಆ ವ್ಯಕ್ತಿಯ ಫೋಟೋವನ್ನು ಕೂಡ ನೀವು ನೆನಪಿಸ್ಕೊಳ್ಬಹುದು, ನೋಡ್ಬೋದು. ಆ ವ್ಯಕ್ತಿಯ ಮುಖವನ್ನು ನೀವು ನೆನಪಿಸ್ಕೊಳ್ಳಿ. ಓಕೆ ಓಕೆ ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಈ ಕನೆಕ್ಷನ್ ದೈವಿಕವಾಗಿರುವಂಥದ್ದು ಅಥವಾ ಕರ್ಮದ ಕನೆಕ್ಷನ್ ಆಗಿದೆಯಾ? ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಈ ಒಂದು ನಿಮ್ಮಿಬ್ಬರ ಕಾಂಟ್ಯಾಕ್ಟಲ್ಲಿ ಸ್ಟಾರ್ಟಿಂಗಿಂದನೂ ಕೂಡ ಎಲ್ಲೋ ಒಂದು ಕಡೆ ವಿಚಿತ್ರವಾಗಿರುವಂತಹ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರಿಗೂ ಕೂಡ ಆ ಒಂದು ಫೀಲಿಂಗ್ನ ಆ ಒಂದು ಫೀಲಿಂಗ್ನ ಎಕ್ಸ್ಪ್ಲೈನ್ ಮಾಡ್ಕೊಳ್ಲಿಕ್ಕೂ ಕೂಡ ಒಬ್ರಿಗೊಬ್ರಿಗೆ ಆಗದೆ ಇರುವಂಥದ್ದು. ಒಮ್ಮೆ ದೂರ ಆಗ್ತೀರಾ, ಹಾಗೆ ಮತ್ತೆ ಹತ್ತಿರ ಆಗ್ತೀರಾ. ಆನ್ ಆ್ಯಂಡ್ ಆಫ್ ಎನರ್ಜಿ ಇಲ್ಲಿ ಬರ್ತಿರುವಂಥದ್ದು. ಇಲ್ಲಿ ನಿಮ್ಮಿಬ್ಬರ ಸೋಲ್ ಏನಿದೆ ಒಬ್ರನ್ನ ಒಬ್ರು ಹತ್ರ ಕರ್ಕೊಳ್ಳುವಂಥದ್ದು, ಆ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆ, ನಿಮ್ಮಿಬ್ಬರು ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮಿಬ್ಬರ ಸೋಲ್ ಇರ್ಬೋದು, ಈ ಒಂದು ನಿಮ್ಮಿಬ್ಬರ ಎನರ್ಜಿ ಆಗಿರ್ಬೋದು, ಇದು ಸ್ಪಿರಿಚುವಲ್ ಆಗಿರುವಂಥ ಒಂದು ಡೆಸ್ಟಿನಿ ಟಚ್ ಇರುವಂಥದ್ದು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಚಾನಲೈಸ್ ಮೆಸೇಜ್ ಆಗಿ ಬರ್ತಾ ಇದೆ. ಓಕೆ, ಈ ಒಂದು ಕನೆಕ್ಷನಲ್ಲಿ, ನಿಮ್ಮ ಇಬ್ಬರ ಕನೆಕ್ಷನಲ್ಲಿ ದೈವಿಕವಾಗಿರುವಂತಹ ಒಂದು ಕಾಂಟ್ಯಾಕ್ಟ್ ಇದೆಯಾ ಅಥವಾ ಸಂಪರ್ಕ ಏನು ಲಕ್ಷಣಗಳಿದೆ ಅಂತ ಹೇಳಿ ಚೆಕ್ ಮಾಡಿದಾಗ ಇಲ್ಲಿ ನಿಮ್ಮಿಬ್ಬರ ಕನೆಕ್ಷನ್ ಏನಿದೆ, ಈ ಒಂದು ಸೋಲ್ ಕನೆಕ್ಷನ್ ಇರ್ಬೋದು, ನಿಮ್ಮಿಬ್ಬರ ಒಂದು ಆ ಒಂದು ಅಟ್ಯಾಚ್ಮೆಂಟ್ ಇರ್ಬೋದು, ಅದೆಲ್ಲದೂ ಕೂಡ ಇಲ್ಲಿ ದೈವಿಕವಾಗಿ ಇದೆ ಅಂತ ಇಲ್ಲಿ ಎನರ್ಜಿ ಒಂದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಇದಕ್ಕೆ 3 ಸೂಚನೆಗಳು ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ರಿಲೇಶನ್ಶಿಪ್, ಈ ಒಂದು ಕನೆಕ್ಷನ್ ನಿಮಗೆ ದೈವಿಕವಾಗಿದೆ ಅನ್ನೋದಕ್ಕೆ 3 ಸೂಚನೆಯನ್ನು ಇಲ್ಲಿ ಸಿಗ್ತಾ ಇರುವಂಥದ್ದು. ಅವರು ನಿಮಗೆ ಅಕಸ್ಮಾತಾಗಿ ಮನಸ್ಸಿಗೆ ಅವಾಗವಾಗ ನೆನಪಾಗ್ತಾ ಇರುವಂಥದ್ದು, ಬರುವಂಥದ್ದು, ಅಥವಾ ಯಾವುದೇ ಕಾರಣ ಇಲ್ಲದೇನೆ ಅವ್ರ ಹೆಸರು ನಿಮಗೆ ಪದೇ ಪದೇ ನೆನಪಾಗೋದು ಅಥವಾ ನಿಮ್ಮ ಮನಸ್ಸಿಗೆ ಪದೇ ಪದೇ ಬರುವಂಥದ್ದು, ಇದು ಮೊದಲನೇದಾಗಿರುತ್ತೆ ಸೂಚನೆ. 2ನೇ ಸೂಚನೆ ಬಂದು ಆ ವ್ಯಕ್ತಿ ನೆನಪಾದಾಗೆಲ್ಲ ನೀವು ರಿಪೀಟೆಡ್ ನಂಬರ್ಸ್ಗಳನ್ನು ನೋಡ್ತೀರಾ, ಅಥವಾ ಕೆಲವೊಂದಷ್ಟು ಸೈನ್ಗಳನ್ನು ನೀವು ನೋಡ್ತೀರಾ. ಯೂನಿವರ್ಸಲ್ ಸೈನ್ ಇರ್ಬೋದು ಅಥವಾ ಫೆದರ್ಗಳು ಸಿಗುವಂಥದ್ದಾಗಿರಲಿ, ಈ ರೀತಿಯಾದಂಥ ಒಂದಷ್ಟು ಸೈನ್ಗಳನ್ನು ನೀವಿಲ್ಲಿ ನೋಡ್ತೀರಾ. ಇದು ಈ ಸೈನ್ಗಳು ಏನಿರ್ಬೋದು, ಈ ರಿಪೀಟೆಡ್ ನಂಬರ್ ಇರ್ಬೋದು ಅಥವಾ ಕೆಲವೊಂದಷ್ಟು ಯೂನಿವರ್ಸಲ್ ಸೈನ್ಗಳು ನಿಮಗೇನು ಸಿಗುತ್ತೆ, ಇದರ ಅರ್ಥ ಏನು ಅಂತ ಹೇಳಿದ್ರೆ ಅವರಿಗೆ ನೀವಿನ್ನೂ ಜಾಸ್ತಿಯಾಗಿ ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನೋಂಥ ಸೂಚನೆಯಲ್ಲಿ ಬರ್ತಾ ಇದೆ. ಹಾಗೆಯೇ ಇನ್ನೊಂದು ಬರ್ತಿರುವಂಥದ್ದು
ಸೈಲೆಂಟ್ ಆಗಿದ್ರು ಕೂಡ ಒಂದು ಡೀಪ್ ಆಗಿರುವಂತ ಬಾಂಡಿಂಗ್ ಇದೆ ನಿಮ್ಮಿಬ್ರು ಮಧ್ಯ. ಮಾತು ಕಡಿಮೆ ಆಗಿದ್ರು ಕೂಡ ಒಂದು ಹೃದಯದ ಕನೆಕ್ಷನ್ ಲಿಂಕ್ ಅನ್ನುವಂಥದ್ದು ತುಂಬಾ ಡೀಪ್ ಆಗಿದೆ, ಸ್ಟ್ರಾಂಗ್ ಆಗಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಈ 3 ಲಕ್ಷಣಗಳು ದೈವಿಕ ಕನೆಕ್ಷನ್ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಒಂದು ದೈವಿಕವಾಗಿರುವಂತಹ ಸ್ಪರ್ಶ ನಿಮ್ಮಿಬ್ರು ಮಧ್ಯ ಆ ಒಂದು ಎನರ್ಜಿಯಲ್ಲಿ ಬರ್ತಿರುವಂಥದ್ದು. ಓಕೆ, ಎಸ್. ಇಲ್ಲಿ ಲೆಟರ್ಗಳು ಬಂದು ಜೆ ಲೆಟರ್ ಬರ್ತಿದೆ, ಎಸ್ ಲೆಟರ್ ಬರ್ತಿದೆ, ಕೆ ಲೆಟರ್ ಬರ್ತಿದೆ, ಎ ಲೆಟರ್ ಬರ್ತಿದೆ, ಡಿ ಲೆಟರ್, ಇ ಲೆಟರ್, ಟಿ ಲೆಟರ್, ಬಿ, ಐ, ಯು ಲೆಟರ್ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ಮ್ಯಾರಿಡ್ ಪೀಪಲ್ ಇದ್ದೀರಾ, ಮದುವೆ ಆಗಿ ಇದು ನಿಮಗೆ 2ನೇ ಸಂಬಂಧ ಆಗಿರಬಹುದು. ಇದು ಸ್ಟ್ರಾಂಗ್ ಆಗಿ ಬರ್ತಿರುವಂತ ಒಂದು ಎನರ್ಜಿ ಆಗಿದೆ. ಓಕೆ, ಟ್ಯಾರೋ ಇಂದ ಏನ್ ಬರುತ್ತೆ ಚೆಕ್ ಮಾಡೋಣ. ಇಲ್ಲಿ ಕೆಲವೊಬ್ರು ಎನರ್ಜಿಲಿ ನಿಮ್ಮ ಹಸ್ಬೆಂಡ್ ಡೆತ್ ಆಗಿರ್ಬೋದು ಅಥವಾ ನಿಮ್ಮ ವೈಫ್ ಡೆತ್ ಆಗಿರ್ಬೋದು. ಇದು ಸೆಕೆಂಡ್ ಆಪ್ಷನ್, ಸೆಕೆಂಡ್ ಪ್ರೀತಿ ಆಗಿರ್ಬೋದು, 2ನೇ ವ್ಯಕ್ತಿ ಆಗಿರ್ಬೋದು, ಡಿವೋರ್ಸ್ ಕೂಡ ಆಗಿರ್ಬೋದು ನಿಮ್ಮಿಬ್ರು ಮಧ್ಯ. ಸೊ ಆಮೇಲೆ ಈ ವ್ಯಕ್ತಿ ನಿಮಗೆ ಕನೆಕ್ಟ್ ಆಗಿರುವಂಥದ್ದು ಈ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಚೆಕ್ ಮಾಡೋಣ ಟ್ಯಾರೋಲಿ ಏನ್ ಬರುತ್ತೆ ಮುಂದಿನ ಎನರ್ಜಿಗಳು. ಓ ಮೈ ಗಾಡ್. ಓಕೆ, ತಗೊಳ್ಳೋಣ ಈ ಕಾರ್ಡನ್ನ. 3 ಆಫ್ ಸಾರ್ಟ್ಸ್. ಮನಸ್ಸಿಗೆ ತುಂಬ ಹರ್ಟ್ ಆಗಿರುವಂಥದ್ದು, ನಿಮ್ಮ ಮೊದಲನೇ ಸಂಬಂಧದಲ್ಲಿ ಆಗಿರ್ಬೋದು ಅಥವಾ ಪ್ರೀತಿ ವಿಷಯದಲ್ಲಿ ನೀವು ತುಂಬಾನೇ ನೋವು ತಿಂದಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಎಸ್. ದ ಟವರ್ ಕಾರ್ಡ್ ಬರ್ತಾ ಇದೆ ಇಲ್ಲಿ. ಓಕೆ, ಹೈ ಪ್ರಿಸ್ಟರ್ಸ್. ವಾವ್, ನೈಟ್ ಆಫ್ ಕಪ್ಸ್ ಬರ್ತಿದೆ, 9 ಆಫ್ ಪೆಂಟಿಕಲ್, 4 ಆಫ್ ಪೆಂಟಿಕಲ್, 4 ಆಫ್ ಸಾರ್ಟ್ಸ್. ಓಕೆ, 8 ಆಫ್ ಕಪ್ಸ್. ಬಾಟಮ್ ಆಫ್ ದ ಕಾರ್ಡ್ 5 ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಇಲ್ಲಿ, ಬಾಟಮ್ ಆಫ್ ದ ಕಾರ್ಡ್. ಓಕೆ, ಎಸ್. ಇಲ್ಲಿ ನಾವು ಕ್ಯಾಂಡಲ್ ರೀಡಿಂಗಲ್ಲಿ ದೈವಿಕವಾಗಿರುವಂಥ ಒಂದು ಸಂಪರ್ಕ ಇದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬಂತು. ಸೊ ನಾವಿಲ್ಲಿ ಟ್ಯಾರೋದಲ್ಲಿ ಚೆಕ್ ಮಾಡಿದಾಗ ಟ್ಯಾರೋದಲ್ಲಿ ನನಗೆ ಬರ್ತಿರುವಂಥ ಒಂದು ಸ್ಟ್ರಾಂಗ್ ಎನರ್ಜಿ ಬಂದ್ಬಿಟ್ಟು ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಕರ್ಮದ ಲಕ್ಷಣಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆದರೆ ಈ ಕರ್ಮದ ಕನೆಕ್ಷನ್ ಏನಿದೆ ಅಂತ ಹೇಳಿದ್ರೆ ನಿಮ್ಮಿಬ್ರು ನಡುವೆ ಓಕೆ, ಎಸ್. ಇಲ್ಲಿ ನಿಮ್ಮಿಬ್ಬರ ನಡುವೆ ಒಂದು ಬಗೆಹರಿಯದೇ ಇರುವಂತ ಕೆಲವೊಂದಷ್ಟು ಪಾಠಗಳನ್ನ ನೀವು ಇಲ್ಲಿ ಕಲ್ತಿದ್ದೀರಾ. ಆ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಕರ್ಮದ ಕನೆಕ್ಷನ್ ಕೂಡ ಇಲ್ಲಿ ಸ್ಟ್ರಾಂಗ್ ಆಗೇ ಇದೆ. ಓಕೆ, ಆ್ಯಂಡ್ ಇಲ್ಲಿ ಕರ್ಮದ ಸೂಚನೆ ನಿಮಗೆ ಹೇಗೆ ಕೊಡ್ತಾ ಇದೆ ಈ ವ್ಯಕ್ತಿಯಿಂದ ಅಂತ ಹೇಳಿದ್ರೆ, ಅಥವಾ ಆ ವ್ಯಕ್ತಿಗೆ ನಿಮ್ಮಿಂದ ಆ ವ್ಯಕ್ತಿಗಾಗಿರ್ಬೋದು, ಅವರಿಂದ ನಿಮಗಾಗಿರ್ಬೋದು. ಯಾಕಂದ್ರೆ ಇಲ್ಲಿ ಇಬ್ರು ಎನರ್ಜಿನೂ ಕೂಡ ನಾನಿಲ್ಲಿ ಚೆಕ್ ಮಾಡ್ತಿರೋದು. ಹಾಗಾಗಿ ಕರ್ಮದ ಸೂಚನೆಗಳು ಬಂದು ಒಮ್ಮೆ ಒಂದು ಸಲ ಜೋರಾಗಿ ತುಂಬಾ ಅತಿಯಾದಂತ ಅಟ್ಯಾಚ್ಮೆಂಟ್ ಬರುತ್ತೆ. ಹಾಗೆ ಮತ್ತೆ ಆ ಅಟ್ಯಾಚ್ಮೆಂಟ್ ಇದ್ದಕ್ಕಿದ್ದಂಗೆ ದೂರ ಆಗುವಂಥದ್ದು, ಸಡನ್ ಆಗಿ ದೂರ ಆಗುವಂಥದ್ದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅವಾಗವಾಗ ಆ ಚಕ್ರ ರಿಪೀಟ್ ಆಗಿ ಬರ್ತಿದೆ. ಇಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಆದಾಗ ತುಂಬಾ ಪ್ರೀತಿ, ತುಂಬಾ ಒಲವು, ತುಂಬಾ ಅಟ್ಯಾಚ್ಮೆಂಟ್. ಅದೇ ದೂರ ಆದಾಗ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಮತ್ತೆ ರಿಪೀಟ್ ಆಗಿ ಬರುವಂಥದ್ದು, ಅನುಮಾನ ಮಾಡುವಂಥದ್ದಾಗಿರ್ಲಿ, ಅಥವಾ ಸಣ್ಣ ಪುಟ್ಟ ವಿಷಯಗಳನ್ನ ಡ್ರ್ಯಾಗ್ ಮಾಡಿ ದೊಡ್ಡ ಮಾಡಿ ಜಗಳ ಮಾಡುವಂಥದ್ದಾಗಿರ್ಲಿ, ಅಥವಾ ಸಣ್ಣ ಪುಟ್ಟ ವಿಷಯಗಳನ್ನೇ ರಿಪೀಟ್ ಆಗಿ ಮಾತಾಡಿ ಅಥವಾ ಆ ಮಾತುಗಳಿಂದ ದೂರ ಮಾಡ್ಕೊಳ್ಳುವಂಥದ್ದು, ಮನಸ್ಸಿಗೆ ಹರ್ಟ್ ಮಾಡ್ಕೊಳ್ಳುವಂಥದ್ದು, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ.
ಆ್ಯಂಡ್ ಇಲ್ಲಿ ಪಾಸ್ಟ್ ಲೈಫಿನ ಕೆಲವೊಂದಷ್ಟು ನೋವುಗಳು ಕೂಡ ನಿಮಗೆ ಅದು ಇನ್ಫ್ಲುಯೆನ್ಸ್ ಮಾಡ್ತಿರ್ಬೋದು. ಇಲ್ಲಿ ನಿಮ್ಮ ಪರ್ಸನ್ಗೂ ಇರ್ಬೋದು ಅಥವಾ ನಿಮಗೂ ಆಗಿರ್ಬೋದು. ಇಲ್ಲಿ ಸೆಕೆಂಡ್ ಮ್ಯಾರೇಜ್, ಸೆಕೆಂಡ್ ಪ್ರೀತಿ ಇದು ಅಂತ ಹೇಳಿ ನನಗೆ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಬಂದಿರೋ ಕಾರಣ ಈ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಇಲ್ಲಿ ಕರ್ಮದ ಎನರ್ಜಿ ಅಂತ ಚೆಕ್ ಮಾಡಿದಾಗ ನಿಮ್ಮಿಬ್ರು ನಡುವೆನು ಎಲ್ಲೋ ಒಂದ್ ಕಡೆ ಪಾಸ್ಟ್ ಲೈಫಿನ ಒಂದು ಹಳೆ ಪೂರ್ವ ಜನ್ಮದ್ದು ಆಗಿರ್ಬೋದು ಅಥವಾ ಈ ಒಂದು ಮೊದಲನೇ ವ್ಯಕ್ತಿಯಿಂದ ನಿಮಗೆ ಆದಂತ ಕೆಲವೊಂದಷ್ಟು ನೋವುಗಳು ನಿಮಗೆ ಈ ವ್ಯಕ್ತಿಗೆ ಅಟ್ಯಾಚ್ಮೆಂಟ್ ಆಗಿ ಅದು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಆ ಒಂದು ನೋವು. ಅಂಡ್ ಇಲ್ಲಿ ತೀವ್ರವಾಗಿರುವಂಥದ್ದು ಅತಿಯಾಗಿ ಪ್ರೀತಿ, ಅತಿಯಾಗಿ ದ್ವೇಷ. ದ್ವೇಷ ಮೀನ್ಸ್ ಹೇಟ್ ಮಾಡೋದು. ಅತಿಯಾಗಿ ಒಂದ್ಸಲ ತುಂಬಾ ಪ್ರೀತಿ ಮಾಡೋದು, ಅತಿಯಾಗಿ ಹೇಟ್ ಮಾಡುವಂಥದ್ದು. ಆ ಎರಡೂ ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಯೂನಿವರ್ಸ್ ನಿಮಗೆ ಬರ್ತಿರುವಂತ ಒಂದು ಸ್ಟ್ರಾಂಗ್ ಮೆಸೇಜ್ ಬಂದ್ಬಿಟ್ಟು ಈ ಒಂದು ಕನೆಕ್ಷನ್, ನಿಮ್ಮಿಬ್ರು ಮಧ್ಯೆ ಇರುವಂತ ಕನೆಕ್ಷನ್ ಏನಿದೆ ಇದು ದೈವಿಕವಾಗಿರುವಂತಹ ಸ್ಪರ್ಶನೂ ಇದೆ, ಕರ್ಮದ ಕ್ಲಿಯರಿಂಗ್ ಕೂಡ ಇದೆ. ಓಕೆನಾ? ಈ ಒಂದು ಕನೆಕ್ಷನ್ ಈ ಎರಡೂ ಮಿಶ್ರಿತವಾಗಿರುವಂಥದ್ದು, ಎರಡೂ ಮಿಶ್ರಿತವಾಗಿರುವಂತ ಸೋಲ್ ಕನೆಕ್ಷನ್ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅವರ ಭಾವನೆಗಳು, ಅವರ ಫೀಲಿಂಗ್ಸ್ ಅಲ್ಲಿ ಈ ಕ್ಷಣ ಈ ವ್ಯಕ್ತಿ ನಿಮ್ ಬಗ್ಗೆ ಒಂದು ಟ್ರೂ ಸಾಫ್ಟ್ನೆಸ್, ಒಂದು ಮೃದುವಾಗಿರುವಂತಹ ಒಂದು ಎನರ್ಜಿ, ನಿಮ್ಮ ಬಗ್ಗೆ ಒಂದು ಸಾಫ್ಟ್ ಆಗಿರುವಂತಹ ಭಾವನೆಯನ್ನು ಹೊಂದಿದ್ದಾರೆ. ದೂರ ಇದ್ರೂ ಕೂಡ ಆ ವ್ಯಕ್ತಿಗೆ ನಿಮ್ ಬಗ್ಗೆ ಒಂದು ಕಾಳಜಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಥವಾ ನಿಮ್ಮ ಹಾರ್ಟ್ ಅಲ್ಲಿ ಒಂದು ಸ್ಪೇಸ್ ಪರ್ಮನೆಂಟ್ ಆಗಿ, ಅವರ ಹಾರ್ಟ್ ಅಲ್ಲಿ ಪರ್ಮನೆಂಟ್ ಆಗಿ ನಿಮಗೊಂದು ಸ್ಪೇಸ್ ಇದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ? ಅಂಡ್ ಇಲ್ಲಿ ಅವರಿಗೆ ಸಮ್ಟೈಮ್ಸ್ ಎಲ್ಲೋ ಒಂದ್ ಕಡೆ ಗಿಲ್ಟಿ ಫೀಲ್ ಕೂಡ ಆಗ್ತಿದೆ. ಸಮ್ಟೈಮ್ಸ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ತುಂಬಾ ಓವರ್ ಆಗಿ ಏನು ಎಮೋಷನ್ಸ್ ಆಗುವಂಥದ್ದು, ಇಲ್ಲಿ ನಿಮ್ಮ ಎನರ್ಜಿಗೂ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಎನರ್ಜಿಗೂ ಇರ್ಬೋದು, ಈ ರೀತಿಯಾಗಿ ಗಿಲ್ಟಿ ಫೀಲ್ ಆಗುವಂಥದ್ದು ಅಥವಾ ಓವರ್ ಆಗಿ ಕೆಲವೊಂದಷ್ಟು ಫೀಲಿಂಗ್ಸ್ಗಳು ಹೊರಗೆ ಬರುವಂಥದ್ದು. ಅಂಡ್ ಇಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿರುವಂತ ಒಂದು ಪ್ರಶ್ನೆ ಬಂದ್ಬಿಟ್ಟು ಈ ಕೆಲವೊಂದ್ಸಲ ಹತ್ರ ಬರೋದು, ಕೆಲವೊಂದ್ಸಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ದೂರ ಹೋಗುವಂಥದ್ದು, ಈ ಎಲ್ಲಾ ವಿಷಯಗಳು ನೋಡಿದಾಗ ನಿಮ್ಮ ಎನರ್ಜಿಗೂ ನಿಮ್ಮ ಪರ್ಸನ್ ಎನರ್ಜಿಗೂ ಬರ್ತಿರುವಂತ ಒಂದು ಪ್ರಶ್ನೆ ಬಂದು, ಯಾಕೆ ನಾನು ಪದೇ ಪದೇ ಇವ್ರ ಹತ್ರ ಹೋಗ್ತೀನಿ, ಮತ್ತೆ ತಿರುಗಿ ನೋಡೋವಂಥದ್ದು ಯಾಕೆ ಈ ವ್ಯಕ್ತಿನ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರುವಂಥದ್ದು. ಓಕೆ? ಇದಕ್ಕೆ ಆನ್ಸರ್ ವೆರಿ ಸಿಂಪಲ್. ಆ ಸೋಲಿಗೆ, ಇಲ್ಲಿ ನಿಮಗೆ ಈ ತರ ಪ್ರಶ್ನೆ ಬರ್ತಿದೆ ಅಥವಾ ನಿಮ್ಮ ಪರ್ಸನ್ಗೆ ಈ ತರ ಪ್ರಶ್ನೆ ಬರ್ತಿದ್ರೆ, ಇಲ್ಲಿ ಅಪೋಸಿಟ್ ಸೋಲ್ ಏನಿದೆ ಆ ಅಪೋಸಿಟ್ ಸೋಲಿಗೆ ನಿಮ್ಮ ಸೋಲ್ ಅಥವಾ ಇಲ್ಲಿ ಅಪೋಸಿಟ್ ಸೋಲಿಗೆ ಎದುರಿಗಿರುವಂತ ಸೋಲ್ ನಿಮಗೆ ಗೊತ್ತಿದೆ, ಆ ಸೋಲಿನ ಪರಿಚಯ ಇದೆ. ಸೊ ಹಾಗಾಗಿ ಅದು ಮತ್ತೆ ಎಲ್ಲೇ ದೂರ ಹೋದ್ರು, ಅದೆಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ದೂರ ಆದ್ರೂ ಮತ್ತೆ ರಿಪೀಟ್ ಆಗಿ ಒಂದಾಗೋದಿಕ್ಕೆ ಕಾರಣನೇ ಇದು. ದಿಸ್ ಈಸ್ ನಾಟ್ ಜಸ್ಟ್ ಒಂದು ಫಿಸಿಕಲ್ ಅಟ್ರಾಕ್ಷನ್ ಅಲ್ಲ, ಇದೊಂದು ಡೆಸ್ಟಿನಿ ಟಚ್ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಒಂದು ಸೋಲಿಂದ ನೀವು ಕಲಿಬೇಕಾಗಿರುವಂತ ಪಾಠ ಏನು ಅಂತ ಹೇಳಿದ್ರೆ, ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಿರುವಂತ ಒಂದು ಕನೆಕ್ಷನ್ ಬಂದ್ಬಿಟ್ಟು, ಮೆಸೇಜ್ ಬಂದ್ಬಿಟ್ಟು, ಈ ಒಂದು ಕನೆಕ್ಷನ್ ಅಲ್ಲಿ, ಈ ಒಂದು ಸೋಲ್ ಕನೆಕ್ಷನ್ ಅಲ್ಲಿ ನೀವು ಕಲಿಬೇಕಾಗಿರುವಂತ ಪಾಠ ಬಂದ್ರು ಸೆಲ್ಫ್ ವರ್ತ್ ಅಥವಾ ಒಂದು ಸೆಲ್ಫ್ ಲೆಸನ್ ಅಥವಾ ಒಂದು ರೆಸ್ಪೆಕ್ಟ್ಫುಲ್ ಲವ್ ಇರ್ಬೋದು, ಅಂಡ್ ಪೇಷನ್ಸ್ ಇರ್ಬೋದು, ಸರೆಂಡರ್ ಆಗುವಂತ ಒಂದು ಮನೋಭಾವ, ಅಂದ್ರೆ ಒಪ್ಕೊಳ್ಳುವಂಥದ್ದು ಅಥವಾ ಸಂಪೂರ್ಣವಾಗಿ ಸರೆಂಡರ್ ಆಗುವಂತ ಭಾವವನ್ನ ಇಲ್ಲಿ ಈ ಒಂದು ಎನರ್ಜಿ ಸೋಲ್ ಕನೆಕ್ಷನ್ ಅಲ್ಲಿ ಕಲಿತಿರುವಂತ ಪಾಠಗಳಾಗಿದೆ ಇದು. ಓಕೆ? ಇದೆಲ್ಲ ಈ ಒಂದು ಲೆಸನ್ ಏನಿದೆ, ಈ ಲೆಸನ್ ನಿಮ್ ಟೈಮಿಗೆ ಆಗುವಂಥದ್ದಲ್ಲ ಇದು. ಆಯ್ತು ನಾನು ಇವಾಗ ಕಲ್ತ್ಬಿಟ್ಟೆ, ನಾನು ಇವಾಗ ಎಲ್ಲ ಸರಿ ಮಾಡ್ಕೊಂಡ್ಬಿಡ್ತೀನಿ ಅಲ್ಲ, ಇದು ಡಿವೈನ್ ಟೈಮಿಂಗ್ ಅಲ್ಲಿ ಈ ರೀತಿಯಾಗಿ ನಡೆಯುತ್ತೆ. ಓಕೆನಾ? ಸೊ ಅಲ್ಲಿವರೆಗೆ ನೀವು ವೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾಕಂತ ಹೇಳಿ ಸೋಲ್ ಕನೆಕ್ಷನ್ ಈ ಕಡೆ ಬಿಡೋದಕ್ಕೂ ರೆಡಿ ಇಲ್ಲ, ಈ ಕಡೆ ಜೊತೆ ಆಗೋದಕ್ಕೂ ರೆಡಿ ಇಲ್ಲ. ಈ ರೀತಿಯಾದಂತ ಒಂದು ಸೋಲ್ ಕನೆಕ್ಷನ್ ಇರೋದ್ರಿಂದ ಇಲ್ಲಿ ನಿಮ್ಮ ಟೈಮಲ್ಲಿ ಎಲ್ಲ ಸರಿ ಆಗ್ಬೇಕು ಅನ್ನೋದಕ್ಕಿಂತ ಡಿವೈನ್ ಟೈಮಿಂಗ್ ಅಲ್ಲಿ ಇದೆಲ್ಲದೂ ಕೂಡ ನಡೆಯುತ್ತೆ. ಓಕೆ? ಇಲ್ಲಿ ಈ ಎರಡು ಸೋಲಲ್ಲಿ ಯಾವುದೋ ಒಂದು ಸೋಲು ಸ್ಪಿರಿಚುವಲಿ ತುಂಬಾನೇ ಮೆಚೂರ್ಡ್ ಸ್ಟೇಜ್ಗೆ ಹೋಗಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಸ್ಪಿರಿಚುವಲಿ ಈಗ ಎನರ್ಜಿ, ಕೆಲವೊಂದು ಸೋಲ್ ಈಗ ರೆಡಿ ಆಗಿರ್ಬೋದು, ಕೆಲವೊಂದಷ್ಟು ಒಂದು 2 years 3 years ಬ್ಯಾಕ್ ಇಂದ ಸ್ಪಿರಿಚುವಲ್ ಹೀಲಿಂಗ್ ಪ್ರೊಸೀಜರ್ ಎಲ್ಲ ಮಾಡಿ ಎಲ್ಲೋ ಒಂದ್ ಕಡೆ ಅದು ಒಂದು ನೆಕ್ಸ್ಟ್ ಸ್ಟೇಜ್ಗೆ ಬಂದಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ?
ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಯೂನಿವರ್ಸ್ ನಿಮಗೆ ಹೇಳ್ತಿರುವಂಥ ಒಂದು ಎನರ್ಜಿ ಬಂದ್ಬಿಟ್ಟು, ಈ ಕನೆಕ್ಷನ್ ಏನಿದೆ ಪ್ಯೂರ್ ಆಗಿ ಕಾರ್ಮಿಕ್ ರಿಲೇಶನ್ಶಿಪ್ಪು ಅಲ್ಲ, ಪ್ಯೂರ್ ಆಗಿ ಡಿವೈನ್ ಎನರ್ಜಿ ಕೂಡ, ಡಿವೈನ್ ಕನೆಕ್ಷನ್ ಕೂಡ ಅಲ್ಲ. ಸೊ ಎರಡು ಮಿಕ್ಸ್ ಆಗಿರುವಂಥ ಎನರ್ಜಿ ಇದು. ಹಾಗಾಗಿ ನಿಮ್ಮಿಬ್ರು ಪಾಸ್ಟ್ ಲೈಫಲ್ಲಿ ಲೆಸನ್ಗಳು ಕಂಪ್ಲೀಟ್ ಮಾಡಿಬಿಟ್ಟು ಈ ಲೈಫಲ್ಲಿ ನೀವು ಹೊಸ ಚಾಪ್ಟರ್ನ ಕ್ರಿಯೇಟ್ ಮಾಡೋದು ತುಂಬಾನೇ ಮುಖ್ಯ ಆಗಿದೆ, ಅದು ಪಾಸಿಬಲ್ ಕೂಡ. ಓಕೆನಾ? ನಿಮ್ಮ ಲೈಫಲ್ಲಿ ಇವಾಗ ಪಾಸ್ಟ್ ಲೈಫಲ್ಲಿ ಏನೆಲ್ಲ ನಡೆದಿತ್ತು ಅದನ್ನೆಲ್ಲ ಲೆಸನ್ ಕಂಪ್ಲೀಟ್ ಆಗಿ ಕಲ್ತ್ಬಿಟ್ಟು ನೆಕ್ಸ್ಟ್ ಜೀವನದಲ್ಲಿ ಹೊಸ ಒಂದು ಚಾಪ್ಟರ್ನ ಕ್ರಿಯೇಟ್ ಮಾಡುವಂಥದ್ದು ನಿಮ್ಮಿಬ್ಬರಿಗೂ ಕೂಡ ಸಾಧ್ಯತೆಗಳು ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಬರ್ತಿದೆ. ಯಾಕಂತ ಹೇಳಿ ನಿಮ್ಮ ಒಂದು ಕನೆಕ್ಷನ್ ಏನಿದೆ ಅದು ಪವರ್ಫುಲ್ ಆಗಿದೆ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಆಗಿರುವಂಥದ್ದು. ಅಂಡ್ ಎಸ್ ದಿಸ್ ಈಸ್ ಕನೆಕ್ಷನ್ ಹ್ಯಾಸ್ ಅ ಡಿವೈನ್ ಪರ್ಪಸ್. ಓಕೆ, ಈ ಒಂದು ಕನೆಕ್ಷನ್ ಏನಿದೆ ಇದು ಡಿವೈನಿನ ಉದ್ದೇಶ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸ್ತೀರಾ ಈ ದೈವಿಕ ಸತ್ಯವನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಹೇಳಿಬಿಟ್ಟು ಒಂದು ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ವೈಯಕ್ತಿಕ ಕಮೆಂಟ್ಗಳು ಬೇಡ, ಕಣ್ಣೀರು ಹಾಕೋ ಎಮೋಜಿಗಳೆಲ್ಲ ಬೇಡ. ಯಾಕಂತ ಹೇಳಿ ನೀವು ರಿಸೀವ್ ಮಾಡ್ಕೊಳ್ಬೇಕು. ಹೇಗೆ ಪಾಸಿಟಿವ್ ಎನರ್ಜಿನ ನೀವು ಇಲ್ಲಿ ರಿಸೀವ್ ಮಾಡ್ಕೊಳ್ತೀರಾ. ನಿಮ್ಮ ರಿಲೇಶನ್ಶಿಪ್ ಪ್ರತಿಯೊಬ್ಬರದು ಸರಿಯಾಗಬೇಕಲ್ವಾ? ಸರಿಯಾಗಬೇಕಂದ್ರೆ ನೀವೇನು ಮಾಡಬೇಕು? ಇಲ್ಲಿ ಬರುವಂಥ ಪಾಸಿಟಿವ್ ಎನರ್ಜಿನ ನೀವು ಸ್ವೀಕರಿಸಬೇಕು. ಹಾಗಾಗಿ ಕಮೆಂಟಲ್ಲಿ ತಿಳಿಸ್ತೀರಾ ಈ ದೈವಿಕ ಸತ್ಯವನ್ನು ನಾನು ಸ್ವೀಕರಿಸುತ್ತೇನೆ, ಈ ದೈವಿಕ ಸತ್ಯವನ್ನು ನಾನು ಸ್ವೀಕರಿಸುತ್ತೇನೆ. ಒಂದ್ಸಲ ಬರೆದುಬಿಟ್ಟು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಬರೀತಿರೋ ಬರೆದುಬಿಟ್ಟು ಒಂದು ರೆಡ್ ಹಾರ್ಟ್ ಮಾರ್ಕನ್ನು ಹಾಕ್ತೀರಾ, ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಈ ರೀತಿಯಾದ ಪಾಸಿಟಿವ್ ಎನರ್ಜಿಯ ರೀಡಿಂಗ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಪಾಸಿಟಿವ್ ರೀಡಿಂಗ್ನ ನಿಮ್ಮ ಎದುರಿಗೆ ತರೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ, ಲೈಕ್ ಮಾಡೋ ಮುಖಾಂತರ ನನಗೆ ನೀವು ಪ್ರೀತಿನ ಕೊಡ್ತಾ, ಎನರ್ಜಿನ ನನಗೆ ಇನ್ನೊಂದಷ್ಟು ಪಾಸಿಟಿವ್ ಎನರ್ಜಿನ ಕೊಡ್ತಾ, ರೀಡಿಂಗ್ನ ನೀವು ಇನ್ನೊಂದಷ್ಟು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಲಾಟ್ಸ್ ಆಫ್ ಲವ್ ಪ್ರತಿಯೊಬ್ಬರಿಗೂ ಕೂಡ. ಗಾಡ್ ಬ್ಲೆಸ್ ಯು. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ನಿಮ್ಮೆಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ಆ್ಯಂಡ್ ನ್ಯೂ ಆಗಿ ಹೊಸದಾಗಿ ಯಾರಾದರೂ ಮದುವೆನ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೂ ಕೂಡ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಲೈಫ್ ಸ್ಟೈಲ್ನ ನೀವು ರೂಢಿ ಮಾಡ್ಕೊಳ್ಳಿ, ಪಾಸಿಟಿವ್ ಎನರ್ಜಿನ ನಿಮ್ಮ ಜೀವನಕ್ಕೆ ಬರಮಾಡ್ಕೊಳ್ಳಿ. ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು.